ಜುಲೈ ತಿಂಗಳಲ್ಲಿ ಬ್ರಹ್ಮಾಂಡದಲ್ಲಿ ಎಂಥದ್ದೋ ಒಂದು ನಿಗೂಢ ಆಟ ಶುರುವಾಗ್ತಿದೆ. ಕರ್ಮಕಾರಕ ಶನಿದೇವ ಉಲ್ಟಾ ನಡಿಗೆ ಶುರು ಮಾಡ್ತಿದ್ದಾನೆ. ಇದು ಕೆಲವರಿಗೆ ರಾತ್ರೋರಾತ್ರಿ ಅದೃಷ್ಟ ತಂದ್ರೆ, ಇನ್ನು ಕೆಲವರಿಗೆ ಸಂಕಟ. ನಿಮ್ಮ ರಾಶಿಗೆ ಕಾದಿರುವ ಆಘಾತ ಮತ್ತು ಅದಕ್ಕಿರುವ ಭೌತಿಕ ಪರಿಹಾರಗಳು ಇಲ್ಲಿವೆ. ಮೊದಲಿಗೆ ಮೇಷರಾಶಿ. ಸೂರ್ಯ ಮತ್ತು ಶನಿಯ ಕಾಳಗದಿಂದ ನಿಮ್ಮ ಕೌಟುಂಬಿಕ ನೆಮ್ಮದಿ ಹಾಳಾಗಬಹುದು ಮತ್ತು ದಿಢೀರ್ ಸಾಲದ ಸುಳಿಗೆ ಸಿಲುಕಬಹುದು. ಇದಕ್ಕೊಂದು ಜಬರ್ದಸ್ತ್ ಪರಿಹಾರ ಇದೆ. ಮಂಗಳವಾರದ ದಿನ ಒಂದು ಸಣ್ಣ ಮಣ್ಣಿನ ಮಡಕೆಯಲ್ಲಿ ಜೇನುತುಪ್ಪ ತುಂಬಿಸಿ ಯಾರಿಗೂ ತಿಳಿಯದ ಹಾಗೆ ಮಣ್ಣಿನಲ್ಲಿ ಹೂತು ಹಾಕಿ. ಮುಂದಿನದು ಮಿಥುನ ರಾಶಿ. ಕಚೇರಿಯಲ್ಲಿ ನಿಮ್ಮದೇ ಸಹೋದ್ಯೋಗಿಗಳು ಶತ್ರುಗಳಾಗಬಹುದು. ಜೊತೆಗೆ ವಿಪರೀತ ನಿದ್ರಾಹೀನತೆ ನಿಮ್ಮನ್ನ ಕಾಡುವ ಸಾಧ್ಯತೆ ಇದೆ. ಇದಕ್ಕೆ ಪರಿಹಾರ, ಶನಿವಾರದ ದಿನ ಕಪ್ಪು ಎಳ್ಳನ್ನ ಆಲದ ಮರದ ಬೇರಿಗೆ ಹಾಕಿ ಅದರ ಮೇಲೆ ಹಸಿ ಹಾಲನ್ನ ಸುರಿಯಿರಿ. ಕುಂಭರಾಶಿಯವರೇ, ಶನಿ ನಿಮ್ಮದೇ ರಾಶಿಯಲ್ಲಿ ವಕ್ರನಾಗ್ತಿರೋದ್ರಿಂದ ಮಾನಸಿಕ ಭಾರ ಹೆಚ್ಚಾಗುತ್ತೆ. ಆಪ್ತರಿಂದಲೇ ವಂಚನೆ ಎದುರಾಗುವ ಕಾಲ ಇದು. ಇದನ್ನ ತಡೆಯೋಕೆ ಒಂದು ಸಣ್ಣ ಡಬ್ಬಿಯಲ್ಲಿ ಕಪ್ಪು ಕಾಡಿಗೆಯನ್ನ ತುಂಬಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಮಣ್ಣಿನಲ್ಲಿ ಹೂತು ಹಾಕಿ ಬನ್ನಿ. ಕೊನೆಯದಾಗಿ ಮೀನರಾಶಿ. ಇದ್ದಕ್ಕಿದ್ದಂತೆ ಖರ್ಚುಗಳು ನಿಮ್ಮ ನಿಯಂತ್ರಣ ಮೀರಿ ಹೋಗಬಹುದು ಮತ್ತು ರಾತ್ರಿ ನಕಾರಾತ್ಮಕ ಕನಸುಗಳು ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು. ಒಂದು ಹಳದಿ ನಿಂಬೆಹಣ್ಣಿಗೆ 4 ಲವಂಗ ಚುಚ್ಚಿ ನಿಮ್ಮ ತಲೆಗೆ 7 ಬಾರಿ ನಿವಾಳಿಸಿ ಶನಿವಾರ ರಾತ್ರಿ ಚೌರಸ್ತೆಯಲ್ಲಿ ಎಸೆದು ಹಿಂತಿರುಗಿ ನೋಡದೆ ಬನ್ನಿ. ಗ್ರಹಗಳ ಈ ರಹಸ್ಯ ಆಟ ನಮ್ಮ ನಿಯಂತ್ರಣದಲ್ಲಿಲ್ಲ. ಆದರೆ ಜೇನುತುಪ್ಪ, ನಿಂಬೆಯಂತಹ ದೈನಂದಿನ ವಸ್ತುಗಳನ್ನು ಬಳಸುವ ಈ ಪ್ರಾಚೀನ ಭೌತಿಕ ಪರಿಹಾರಗಳು ಎಂಥದ್ದೇ ಬಿರುಗಾಳಿಯನ್ನಾದರೂ ಮಣಿಸಬಲ್ಲವು.